ಆದಷ್ಟು ಜಾಗ್ರತೆ. ಅವರು ಕೂಡ ಹಿಂದುಳಿದ ಆಯೋಗದವರು. ನಾವು ಒಂದು ಅಂದಾಜಿನ ಪ್ರಕಾರ ಅದು ಡಿಸೆಂಬರ್ ಒಳಗಡೆ ವರದಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಸಮೀಕ್ಷೆ ಮಧುಸೂದನ್ ನಾಯ್ಕ್ ಅವರ ಅಧ್ಯಕ್ಷತೆಯಲ್ಲಿ ಇರ್ತಕ್ಕಂಥ ಹಿಂದುಳಿದ ಆಯೋಗ, ಇವರು ಜಾತಿ ಗಣತಿಯನ್ನ ಸಮೀಕ್ಷೆಯನ್ನ 2025 ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ, ಸೆಪ್ಟೆಂಬರ್ 22, 2025 ಈ ಅವಧಿನಲ್ಲಿ ದಸರಾ ರಜಾ ಇದೆ. 22ಕ್ಕೆ ಉದ್ಘಾಟನೆ ಆಗ್ತದೆ ದಸರಾ. 2ನೇ ತಾರೀಕಿಗೆ ಜಂಬೂ ಸವಾರಿ ಮುಗೀತದೆ. ಟೀಚರ್ಸ್ಗಳನ್ನ ನಾವು ಉಪಯೋಗಿಸಿಕೊಂಡು ಸರ್ವೆಗೆ ಅವರಿಗೆ ಜವಾಬ್ದಾರಿಯನ್ನು ಕೊಡಬೇಕು. ರಜಾ ಇರೋದ್ರಿಂದ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಟೀಚರ್ಸ್ಗಳು, ಉಪಾಧ್ಯಾಯರುಗಳು, ಅವರನ್ನು ಸರ್ವೆಗೆ ಬಳಸ್ಕೊಳ್ತಕ್ಕಂಥದ್ದು ಸುಮಾರು 1,60,60,000 ಅಲ್ಲ, 1,75,000 1,75,000 ಉಪಾಧ್ಯಾಯರುಗಳನ್ನ ಈ ಕೆಲಸಕ್ಕೆ ನೇಮಕ ಮಾಡ್ಕೊತಾ ಇದ್ದೀವಿ. ಅವರಿಗೆ ವಿಶೇಷ ಸುಮಾರು 20,000 ರೂಪಾಯಿನವರೆಗೂ ಕೂಡ ಕೊಡ್ತೀವಿ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಇದೇ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. 20,000 ಮಾಡ್ತಾ ಇದ್ದೀವಲ್ಲ, 1,75,000 ಟೀಚರ್ಸ್ಗಳಿಗೆ 325 ಕೋಟಿ ಅವರಿಗೆ 325 ಕೋಟಿಯಷ್ಟು ರೆಮ್ಯುನರೇಷನ್ ಆಗುತ್ತೆ. 325 ಕೋಟಿ. ಅದಕ್ಕೆ ಈಗ ನಾವು ತಾತ್ಕಾಲಿಕವಾಗಿ 348 ಅಲ್ಲ, 420 ಕೋಟಿ ನಾವು ಸಾಲದೆ ಹೋದ್ರೆ ಮತ್ತೆ ಕೊಡ್ತೀವಿ. ಮರು ಸಮೀಕ್ಷೆಗೆ ಟೀಚರ್ಗಳದೇ 325 ಕೋಟಿ ಆಗುತ್ತೆ. ನಾವು ಇದರಲ್ಲಿ ಹಿಂದೆ ಕಾಂತರಾಜ್ ವರದಿ ತಯಾರು ಮಾಡಿದಾಗ 165 ಕೋಟಿ ಆಗಿತ್ತು. ಯಾರು ಈಗ ನಾನು ಹೇಳ್ತಾ ಇರೋದಕ್ಕೆ ಬರ್ಕಳಪ್ಪ ನೀನು. ಅವ್ರು ಕೊಟ್ಟಿರೋದಕ್ಕೆ ಕೊಟ್ಟಷ್ಟೆಲ್ಲ ಬರೀ ಕೊಡಕ್ಕಾಗಲ್ಲ. ಈಗ 400 ಚಿಲ್ಲರೆ ಕೊಟ್ಟಿದ್ದೀವಿ. ಇನ್ನು ಉಳಿದ್ರೆ ಇನ್ನು ಬೇಕಾದ್ರೆ ಕೊಡ್ತೀವಿ. ಸೊ ಅದರಿಂದ ಒಂದು ಮಧುಸೂದನ್ ನಾಯ್ಕ್ ಅವರ ಕಮಿಟಿ, ಹಿಂದುಳಿದ ಆಯೋಗ ವೈಜ್ಞಾನಿಕವಾಗಿ ಸರ್ವೆ ಮಾಡಬೇಕು. ಎರಡನೇದು, ಸೆಪ್ಟೆಂಬರ್ 22ರಿಂದ ಸರ್ವೆ ಪ್ರಾರಂಭ ಆಗುತ್ತೆ, ಸಮೀಕ್ಷೆ. ಮತ್ತೆ 7ನೇ ತಾರೀಕಿನವರೆಗೆ ನಡೀತದೆ. ವರದಿಯನ್ನ ಡಿಸೆಂಬರ್ ಒಳಗಡೆ ಕೊಡಬೇಕು.
ಆಮೇಲೆ ಈ ಸಾರಿ ಒಂದು ವಿನೂತನವಾದಂಥ ಪದ್ಧತಿಯನ್ನ ನಾಗಮೋಹನ್ ದಾಸ್ ಸಮಿತಿಯವರು ಆಯೋಗದವರು ಮಾಡಿದ್ರಲ್ಲ, ಈ ಒಳ ಮೀಸಲಾತಿ ಬಗ್ಗೆ ಮಾಡಿದ್ರಲ್ಲ, ಆ ಥರದ್ದು ಇವರು ಕೂಡ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈ ಮನೆ ಮನೆಗೂ ನಾವು ಕರೆಂಟ್ ಕೊಟ್ಟಿದ್ದೀವಿ. ಈ ಮೀಟರ್ ರೀಡರ್ ಇರ್ತಾರಲ್ಲ, ಮೀಟರ್ ರೀಡರು, ಸೊ ಅವರು ಪ್ರತಿ ತಿಂಗಳು ಕೂಡ ಮೀಟರ್ ರೀಡಿಂಗ್ ಮಾಡ್ತಾರೆ. ನಾವು ಮನೆ ಕನೆಕ್ಷನ್ ಕೊಡುವಾಗ 6 ನಂಬರ್ ಕೊಟ್ಟಿರ್ತೀವಿ. ಜಿಯೋ ಟ್ಯಾಗಿಂಗ್ ಮಾಡ್ತಾರೆ. ಸೊ ಇವರು ಹೋಗಿ ಜಿಯೋ ಟೈಪ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಮತ್ತೆ ಅವ್ರ ಮನೆಯಲ್ಲಿ ಎಷ್ಟು ಮನೆಗಳಿದ್ದಾವೆ ಆ ಮನೆಗಳನ್ನೆಲ್ಲ ಐಡೆಂಟಿಫೈ ಮಾಡಿ ಆ ಮನೆಗಳಿಗೆ ಒಂದು ಯುನಿಕ್ ಹೌಸಿಂಗ್ ಐಡಿ ಅಂತ ಪಟ್ಟಿ ಅಂಟಿಸ್ತಾರೆ. ಆ ಪಟ್ಟಿನ ಒಂದು ಇದು ಮಾಡಿ ನಂಬರ್ ಮಾಡಿ ಅಂಟಿಸ್ತಾರೆ ಮನೆ ಮನೆಗೆ. ಇದು ಮೊದಲನೇ ಕೆಲಸ. UHID ಅಂತ ಹೇಳ್ತಾರೆ ಅದಕ್ಕೆ, ಯುನಿಕ್ ಹೌಸ್ ಹೋಲ್ಡ್ ಐಡೆಂಟಿಟಿ. ಯುನಿಕ್ ಹೌಸ್ ಹೋಲ್ಡ್ ಐಡೆಂಟಿಟಿ ಎಲ್ಲ 2 ಕೋಟಿ ಮನೆಗೂ ಅಂಟಿಸ್ತಾರೆ. ಸುಮಾರು 2 ಕೋಟಿ ಮನೆಗೂ ಕೂಡ ಅಂಟಿಸ್ತಕ್ಕಂಥ ಕೆಲಸನ ಮಾಡ್ತಾರೆ. ಇವತ್ತಿಗೆ 155 ಕೋಟಿ ಅಂಟಿಸಿದ್ವಿ. ಈಗ ಇವತ್ತಿನವರಿಗೆ 1,55,00,000 ಮನೆಗಳಿಗೆ ಈ ಪಟ್ಟಿಯನ್ನ ಅಂಟಿಸ್ತಕ್ಕಂಥ ಕೆಲಸ, ಈ ಸ್ಲಿಪ್ ಅಂತ ಸ್ಟಿಕರ್ ಅದು ಅಂಟಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಅದು ಒಂದು. ಆಮೇಲೆ ಅದಾದ್ಮೇಲೆ ಮನೆ ಮನೆಗೆ ಮೇಸ್ಟ್ರಿಗಳು ಟೀಚರ್ ಸರ್ವೆ ಮಾಡ್ತಾರೆ. ಪ್ರತಿ ಮನೆಗೂ ಕೂಡ ಅಲ್ಲಿ ಈ ಆಧಾರ್ ಕಾರ್ಡ್ ಇದೆಯಲ್ಲ, ಪಡಿತರ ಚೀಟಿ ಮತ್ತು ಆಧಾರ್ ಕಾರ್ಡ್, ಅದನ್ನ ಅವರು ಮೊಬೈಲ್ ಇದ್ರೆ ಮೊಬೈಲ್ಗೆ ಲಿಂಕ್ ಮಾಡ್ತಾರೆ. ಯಾರ್ಯಾರ ಹತ್ರ ಮೊಬೈಲ್ ಇದೆ ಅದಕ್ಕೆ ಲಿಂಕ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಒಂದು ವೇಳೆ ಮೊಬೈಲ್ ಇಲ್ಲದೆ ಹೋದರೆ ಆ ಮನೆಗಳನ್ನು ಕೂಡ ಸರ್ವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆ ವ್ಯಕ್ತಿಗಳದು ಮನೆಗಳದು ಸರ್ವೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಒಟ್ಟಾರೆಯಾಗಿ ಸೈಂಟಿಫಿಕ್ ಆಗಿ ಆಗಬೇಕು, ಯಾರು ಕೂಡ ತಪ್ಪಿಸ್ಕೋಬಾರದು. ನನ್ನ ಮನವಿ ಏನಪ್ಪಾ ಅಂತಂದ್ರೆ ಇದರಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳಬೇಕು ಅಂತಕ್ಕಂಥದ್ದು ಮನವಿ. ಜೊತೆಗೆ 60 ಪ್ರಶ್ನೆಗಳನ್ನ ಕೇಳ್ತಾರೆ. ಕಾಂತರಾಜ್ ವರದಿ ಮತ್ತೆ 54 ಇತ್ತು, ಈಗ 6 ಜಾಸ್ತಿ ಮಾಡಿದ್ದಾರೆ, 6 ಪ್ರಶ್ನೆಗಳು ಜಾಸ್ತಿ ಮಾಡಿದ್ದಾರೆ. 60 ಪ್ರಶ್ನೆಗಳನ್ನ ಕೇಳ್ತಾರೆ. ನೀನು ಯಾವ ಧರ್ಮದವನು, ಯಾವ ಜಾತಿಯವನು, ನಿನ್ನ ಶೈಕ್ಷಣಿಕ ಪರಿಸ್ಥಿತಿ ಏನು, ನಿನ್ನ ಸಾಮಾಜಿಕ ಪರಿಸ್ಥಿತಿ ಏನು, ನಿನಗೆ ಉದ್ಯೋಗ ಇದೆಯಾ ಇಲ್ವಾ, ನಿನ್ನ ಜಮೀನುಗಳಿದೆಯಾ ಇಲ್ವಾ. ನೋಡಿ, ಇದು 60 ಪ್ರಶ್ನೆಗಳನ್ನ ಟೀಚರ್ಗಳು ಅವ್ರ ಮನೆಗಳಿಗೆ ಹೋದಾಗ ಕೇಳ್ತಾರೆ. ಅದಕ್ಕೆ ನಾನು ಎಲ್ಲ ಜನರಲ್ಲಿ ಮನವಿ ಮಾಡೋದೇನಪ್ಪಾ ಅಂತಂದ್ರೆ ತಪ್ಪದೇನೆ ಇದರಲ್ಲಿ ಪಾಲ್ಗೊಳ್ಳಬೇಕು. ನಂಬರ್ 1. ನಂಬರ್ 2, ಈ 60 ಪ್ರಶ್ನೆಗಳಿಗಿದೆಯಾ ಕೇಳ್ತಾರಲ್ಲ ಅವಕ್ಕೆಲ್ಲ ಉತ್ತರ ಕೊಡಬೇಕು.
ಮತ್ತೆ ಯಾರೂ ಕೂಡ ಇದರಲ್ಲಿ ತಪ್ಪಿಸ್ಕೋಬಾರದು. ಒಂದು ವೇಳೆ ನಿಮಗೆ ಮನೆಯಲ್ಲಿ ಇರಕ್ಕಾಗ್ಲಿಲ್ಲ ಅಂತಂದ್ರೆ ಒಂದು ಸಹಾಯವಾಣಿ ಇದೆ ಆಯೋಗದ್ದು. ಸಹಾಯವಾಣಿ ಸಂಖ್ಯೆ 80 50 77 0004 80 50 77 304 ಇದು ಸಹಾಯವಾಣಿ ನಂಬರು. ಅದಕ್ಕೆ ಕರೆ ಮಾಡಬಹುದು. ಆಮೇಲೆ ವೆಬ್ಸೈಟ್ ಕೂಡ ಇದೆ. ವೆಬ್ಸೈಟ್ ವಿಳಾಸ ಏನಿದು, ಏನಮ್ಮ ಇದು? KSCBC ಕರ್ನಾಟಕ ಗೌರ್ಮೆಂಟ್ ಇನ್ ಕೊಟ್ಟಿದ್ದೀರಾ? ಇದು ನೋಡ್ಕೊಳ್ಳಿ. ಇದು ನೀವು ನೋಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನೀವು ಬರೆದು ಜನರಿಗೆ ತಿಳಿಸಿ ಅಷ್ಟೇ. ಆನ್ಲೈನ್ ಮೂಲಕನೂ ಕೂಡ ಮಾಡಬಹುದು. ಒಂದು ನ್ಯೂಸ್ ಕರೆಂಟ್ ವಿದ್ಯುತ್ ಅವರು ಮನೆ ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸ್ತಾರೆ RR ನಂಬರ್ ತಗೊಂಡು. ಆಮೇಲೆ ಆಮೇಲೆ ಆಶಾ ಕಾರ್ಯಕರ್ತರು, ಇದು ಮೊದಲೇ ಟೀಚರ್ಸ್ಗಳು ಹೋಗೋದಕ್ಕಿಂತ ಮುಂಚಿತವಾಗಿ 3 ದಿನ ಮುಂಚಿತವಾಗಿ ಹೋಗಿ ಆಶಾ ಕಾರ್ಯಕರ್ತರು ಎಲ್ಲರ ಮನೆಗಳಿಗೆ ಹೋಗಿ 60 ನಾಳೆಯಿಂದ ಈ ನಮೂನೆಯನ್ನ ಕೊಟ್ಬಿಡ್ತಾರೆ ಅವ್ರಿಗೆ ಮುಂಚಿತವಾಗಿ. ಯಾಕಂತಂದ್ರೆ ಓದ್ಕೊಂಡಿರ್ಲಿ ಅಂತ, ಅವ್ರಿಗೆ ಗೊತ್ತಾಗಿ ಮಾಹಿತಿ ಗೊತ್ತಿರಲಿ ಅಂತ. ಎಲ್ಲರಿಗೂ ಈ ಕಡೆ ಕೊಡಿ ನೀವು. ಇದು ಟೀಚರ್ಗಳು ಹೋದಾಗ ಮನೆಗೆ ಉತ್ತರ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಕೊಡ್ತೀವಿ ಎಲ್ಲರಿಗೂ ಕೊಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.